ಶಿವರಾಮ್ ಅವರ ಇವತ್ತು ಅಗಲಿಕೆ ತುಂಬಲಾರದ ನಷ್ಟ ಉಂಟು ಇಂಡಸ್ಟ್ರಿಗೆ, ಸಮಾಜಕ್ಕೆ. ಶಿವರಾಮ್ ಅವರು ಮೊದಲನೇದಾಗಿ ಅದು ನಮ್ಮ ಮಾತೃಭಾಷೆ ಕನ್ನಡದಲ್ಲಿ IAS ಮಾಡಿದಂಥ ಪ್ರಥಮರು ಮಾತೃಭಾಷೆಯಲ್ಲಿ. ಅದು ನಮ್ಮ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ಜೊತೆಗೆ ನಮ್ಮ ಕಲಾವಿದರಿಗೆ ತುಂಬ ಸಹಕಾರ ನೀಡ್ತಾ ಇದ್ರು. ಅವ್ರ ಜೊತೆಯಲ್ಲಿ ಹಾಡುಗಳು ಹೇಳ್ತಾ ಇದ್ದೆ. ಅವರ ಜನಪದ ಗೀತೆಗಳು, ಭಾಳ ಹಳೆಯ ಒಂದು ಚಲನಚಿತ್ರ ಗೀತೆಗಳು ಇವೆಲ್ಲವನ್ನು ಹಾಡೋರು. G. ನಾರಾಯಣ್ ಕುಮಾರ್ ಅವರ ಮಂಟಪ ಇದೆ ಅಲ್ಲಿ, ಅವಾಗ ನಮ್ಮ ನಾಟಕ. ಆ ಸಂದರ್ಭದಲ್ಲಿ ಅವರು KS ಇದು ಮಾಡಿ ಆಮೇಲೆ ಇದು ಮಾಡಿದ್ರು, ಜೊತೆಯಲ್ಲಿ ಸೇರ್ತಾ ಇದ್ರು. ಅವರು ಈ ದೊಡ್ಡ ಅಧಿಕಾರಿ ಅನ್ನೋ ಒಂದು ಒಂದು ಚೂರು ಇರಲಿಲ್ಲ. ಅದಕ್ಕೊಂದು ಉದಾಹರಣೆ ಅಂತಂದ್ರೆ, ದಾವಣಗೆರೆಯಲ್ಲಿ ಅವರು DC ಆಗಿದ್ರು. ನಾನು ಬೀದಿ ನಾಟಕವನ್ನ ಮಾಡ್ತಾ ಊರು ಸುತ್ತುತ್ತಾ ಇರೋದು, ಇಡೀ ಕರ್ನಾಟಕವನ್ನು ಸುತ್ತ. ಹಾಗೆ ದಾವಣಗೆರೆಯಲ್ಲಿ ಒಂದು ರಸ್ತೆಯಲ್ಲಿ ಈಗ ನಡ್ಕೊಂಡು ಓಡಾಡ್ತಾ ಇದ್ವು ನಾವು ನಮ್ಮ ಕಲಾವಿದರ ಜೊತೆಯಲ್ಲಿ. ಇವ್ರೇನ್ ಮಾಡಿದ್ದಾರೆ, ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ನನ್ನನ್ನು ನೋಡಿದ್ದಾರೆ. ಕಾರ್ ನಿಲ್ದು ಡ್ರೈವರ್ ಬಂದ್ಬಿಟ್ಟು, ಸರ್ ನಿಮ್ಗೆ ಸಾಹೇಬ್ರು ಕರೀತಿಯಾರ? ನನ್ಗೆ ಯಾರು ಸಾಹೇಬ್ರು ಇಲ್ಲಪ್ಪ ಅಂತ ಹೇಳಿದೆ. ಸರ್ DC ಅಂತ, ನನ್ಗೆ ಯಾರು DC ಅಷ್ಟು ಪರಿಚಯ ಇಲ್ಲಪ್ಪ ಅಂತ ಹೇಳಿದೆ, ಗೊತ್ತಿಲ್ಲ ನನ್ಗೆ ಅವ್ರಿರೋದು. ಆಮೇಲೆ ಬನ್ನಿ ಸರ್ ಅಂದ್ರು. ನನಗೆ ಹೋಗಿ ನೋಡ್ತೀನಿ, ಏನ್ ರಮಾನಂದ್ ಅವರೇ ಆಗಿದ್ದೀರಿ ಅಂದ್ರು. ಯಾಕೆ ಹೇಳ್ತೀನಿ ಅಂತಂದ್ರೆ, ಒಬ್ರು ಕೆಲ್ಸಕ್ಕೆ ಹೋಗ್ತಾ ಇರೋಂತ ಒಬ್ಬರು ಜಿಲ್ಲಾಧಿಕಾರಿ, ನಗರದ ಪ್ರಮುಖರು ನನ್ನನ್ನು ನೋಡಿ ಕಾರ್ ನಿಲ್ಸಿ ಮಾತಾಡಿದ್ರು. ಅದೊಂದೇ ಅಲ್ಲ, ಆನಂತರ ಹಲವಾರು ಬಾರಿ ಅವ್ರ ಮನೆಗೆ ಹೋಗ್ತಾ ಇದ್ರೆ, ಈ ಮನೆಗೆ ಹೋಗಿ ಕಾಫಿ ಕುಡಿದು ಮಾತಾಡ್ಕೊಂಡು, ಅವರು ಮೊದಲಿಂದ ನಾವು ರಂಗಗೀತೆಗಳು ಇದನ್ನೆಲ್ಲ ಗೀತೆಗಳು ಆಡ್ತಿರಲ್ಲ, ಅದ್ರ ಜೊತೆಲಿ ಚಿತ್ರರಂಗಕ್ಕೆ ಬಂದು ಬಹಳ ಒಳ್ಳೆಯ ಅತ್ಯುತ್ತಮವಾದ ಒಂದು ಚಿತ್ರವನ್ನು ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಕೊಟ್ಟರು, ಬಾನಲ್ಲೇ ಮತ್ತು ಚಂದ್ರಕ್ಕೆ ಅಂತ. ಆದ್ರೆ ನಿಜವಾಗ್ಲು ಇವತ್ತು ಎಷ್ಟು ಬಹಳ ಆಘಾತ ಆಗೋಯ್ತು ಅಂತ ಹೇಳಿದ್ರೆ, ನನ್ನೊಬ್ಬನಿಗೆ ಅಲ್ಲ, ಕನ್ನಡಿಗರಿಗೆ ಬಹಳಷ್ಟು ಜನರಿಗೆ ಆಘಾತ ಆಗೋಯ್ತು. ಏನಂತಂದ್ರೆ, ಶಿವರಾಮ್ ಅವರು ಬೆಳಗ್ಗೆ ನನಗೆ ಮೈಸೂರಿಂದ, ನಮ್ಮ ಅಶೋಕಪುರಮಿಂದ ನಮ್ಮ ಸ್ನೇಹಿತರು ಶಿವರಾಮ್ ಅವ್ರು ರಿಪ್ ಅಂತ ಹಾಕ್ಬಿಟ್ಟಾರ 11 ಗಂಟೆಗೆನೆ. ಆದ್ರೆ ಎಲ್ಲ ಜಾಲತಾಣಗಳಲ್ಲೆಲ್ಲ ಇದಾಗ್ಬಿಟ್ಟಿದೆ. ಇಲ್ಲ ಇನ್ನು ಕೆಲವರು ಇದಾಗಿದ್ದಾರೆ ಅಂತ ಹೇಳಿದ್ರೆ, ಇವ್ರು ಬಂದರು ಅಲ್ಲಿ, ಇಲ್ಲೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ ಅಂತ. ಬಹಳ ನೋವಾಯ್ತು. ಯಾಕೆಂತಂದ್ರೆ, ನಮ್ಮಂತ ಕಲಾವಿದರಿಗೆ, ನಮ್ಮ ಕಲಾವಿದರ ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನಕ್ಕೆ ತೊಡಗಿಸ್ಕೊಳ್ಳೋರು. ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಚಂದವಳ್ಳಿ ತೋಟ ಅನ್ನೋ ಒಂದು ಸಿನಿಮಾ ಬಂದಿತ್ತು, ಅದರಲ್ಲೂ ಒಬ್ರು ಅಶ್ವಥ್ ನಾರಾಯಣ್ ಅವರು ಬಂದಿದ್ರು. ಇವರು ನನ್ನನ್ನ ದಾರಿಯಲ್ಲಿ ಸಿಕ್ಕಿ ನನ್ನನ್ನು ಅವರ ಜಿಲ್ಲಾಧಿಕಾರಿ ಕಚೇರಿ ಕರ್ಕೊಂಡು ಹೋಗ್ಬಿಟ್ಟು, ರಮಾನಂದ್ ಅವರೇ, ನಿನ್ನೆ ಅಶ್ವಥ್ ನಾರಾಯಣ್ ಅವರು ಬಂದಿರು, ತುಂಬಾ ಕಷ್ಟದಲ್ಲಿ ಇದಾರಲ್ಲ ಅಂದ್ರು. ಸರ್, ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಹೇಳಿದೆ. ಏನಾದ್ರು ನಿಮ್ಮ ಸಹಕಾರ ಬೇಕು ಅಂತ ಹೇಳಿದೆ. ಅವರು ಒಂದು 2 ದಿನ ಆದ್ಮೇಲೆ ಅವ್ರಿಗೆ 25,000 ರೂಪಾಯಿಗಳನ್ನ ಕೊಟ್ಟಿದ್ರು. ಯಾಕೆ ಹೇಳ್ತೀನಿ ಅಂತಂದ್ರೆ, ಕಲಾವಿದರಿಗೆ, ಹಳೆ ಕಲಾವಿದರಿಗೆ, ಹಿರಿಯ ಕಲಾವಿದರಿಗೆ ಅವಕಾಶ ಇರಲ್ಲ. ಅಂತದ್ರಲ್ಲಿ ಅವಕಾಶವನ್ನು ಹೇಳೋದ್ರ ಜೊತೆಗೆ ಆರ್ಥಿಕ ಸಹಕಾರವನ್ನು ಕೊಟ್ಟಿದ್ರು. ಜೊತೆಗೆ ಏನಪ್ಪಾ ಅಂತಂದ್ರೆ, ಅವ್ರಿಗೂ ಮಹತ್ವಾಕಾಂಕ್ಷೆ ಇತ್ತು. ಈ ತರದವ್ರು ಅಧಿಕಾರದಲ್ಲಿ ಬಂದಿರೆ ಜನಪರ ಒಲವಿರುವಂತವ್ರು. ಯಾಕೆಂದ್ರೆ ಸಾಮಾಜಿಕ ಕಳಕಳಿಯ ನ್ಯಾಯಕ್ಕೆ ಒದಗಿಸ್ಕೊಡೋಂಥವ್ರು K. ಶಿವರಾಮ್ ಅಂತವ್ರು ಆನೆಕಲ್ಲಲ್ಲಿ ಸ್ಪರ್ಧಿಸ್ತಾರೆ ಅನ್ನೋ ಒಂದು ನಮಗೂ ಖುಷಿ ಇತ್ತು. ನಮ್ಮ ಹತ್ರನೂ ಕೆಲವು ಸಾರಿ ಮಾತಾಡ್ತಾ ಹೇಳೋರು, ನಮಗೂ ಬಹಳ ಸಂತೋಷ ಆಯ್ತು. ಆದ್ರೆ ತೀರೋಗಿರೋದ್ರಿಂದ ನಿಜವಾಗ್ಲೂ ರಾಜಕೀಯ ಕ್ಷೇತ್ರಕ್ಕೆ ಅನ್ನೋದಕ್ಕಿಂತ ಬಡವರಿಗೆ, ನಿಜವಾಗ್ಲೂ ಬಡವರಿಗೆ ಸಹಾಯ ಸಹಕಾರ ನೀಡ್ತಿರೋ ಅಂತ ಸಜ್ಜನಿಕೆ ಶಿವರಾಮ್ ಇಲ್ಲ ಅನ್ನೋದು ನಿಜವಾಗ್ಲೂ ನನ್ನೊಬ್ಬನಿಗೆ ಅಲ್ಲ, ಕನ್ನಡಿಗರಿಗೆ ನೋವಾಗಿದೆ. ಇಡೀ ಅವರ ಕುಟುಂಬದ ಸದಸ್ಯರಿಗೆ, ಆತ್ಮೀಯರಿಗೆ, ಅವ್ರ ಹೆಂಡತಿ ಮಕ್ಕಳಿಗೆ, ಎಲ್ರಿಗೂ ದುಃಖ ಭರಿಸೋ ಶಕ್ತಿಯನ್ನ ಆ ಸೃಷ್ಟಿಕರ್ತ ನೀಡಬೇಕು ಅಂತೇಳಿ ನಾನು ಹೃದಯಪೂರ್ವಕವಾಗಿ, ಮನಸ್ಸಿನ ಇಚ್ಛೆ ಅಂತ ನಾನು ಕೇಳ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.